ಶ್ರಾವಣಿಯಮ್ಮ, ಮತ್ತೆ ಇದು ನಿಮ್ಮ ಮಾವ ಅವ್ರದ್ದು ಚೆನ್ನಾಗಿ ಒಗ್ದು ಐರನ್ ಮಾಡಿದ್ದೀನಿ. ಯಜಮಾನ್ರಿಗೆ ಕೊಡ್ಬೋದಾ? ಅಮ್ಮ ಬೇಡ, ಯಜಮಾನ್ರಿಗೆ ಬಟ್ಟೆಗಳು ಕೊಡೋದು ಬೇಡ. ಯಾಕೋ ಸುಬ್ರಹ್ಮಣ್ಯ, ಚೆನ್ನಾಗಿ ಒಗ್ದು ಐರನ್ ಮಾಡಿದ್ದೀನಿ. ನಿಮ್ಮಪ್ಪ ಯಾವಾಗಲೂ ಒಂದ್ಸರಿ ಹಾಕಿರ್ಬೋದು ಅಷ್ಟೇ. ಅಲ್ಲ ಹೌದು ಗೊತ್ತು, ಆದರೆ ಯಜಮಾನ್ರಿಗೆ ಈ ಶರ್ಟ್ ಕೊಡೋದು ಬೇಡ. ಅವ್ರು ಯಾವುದೇ ಪರಿಸ್ಥಿತಿಲಿರಲಿ, ಮುಂಚೆ ಹೇಗಿದ್ರೋ ಈಗಲೂ ಹಾಗೇ ಇರಬೇಕು. ಮುಂಚೆ ಯಾವ ಥರ ಬಟ್ಟೆ ಹಾಕ್ತಿದ್ರೋ ಈಗಲೂ ಅದೇ ಥರ ಬಟ್ಟೆ ಹಾಕಬೇಕು. ಅದಕ್ಕೆ ಅಂತಲೇ ಅವ್ರಿಗೆ ಬಟ್ಟೆಗಳು ತಂದಿದ್ದೀನಿ. ಮೇಡಮ್ ತಗೊಳ್ಳಿ, ಯಜಮಾನ್ರಿಗೆ ಕೊಟ್ಬಿಡಿ. ಇದನ್ನೆಲ್ಲ ಯಾಕೆ ತರೋಕೋದೆ ಸುಬ್ಬು? ಮೇಡಮ್, ಕತ್ಲೆ ಆಗಿದೆ, ರಾತ್ರಿ ಆಗಿದೆ ಅಂದ ಮಾತ್ರಕ್ಕೆ ಸೂರ್ಯ ಮುಳುಗಿದ್ದಾನೆ ಅಂತ ಅಂದ್ಕೊಳ್ಳೋದು ಭ್ರಮೆ. ಯಾಕಂದರೆ ಭೂಮಿ ಬೇರೆ ದಿಕ್ಕಕ್ಕೆ ತಿರ್ಕೊಂಡಿರುತ್ತೆ. ಸೂರ್ಯ ಎಲ್ಲಿರ್ತಾನೋ ಹಾಗೆ ಅಲ್ಲೇ ಇರ್ತಾನೆ. ಹಾಗೆ ಯಜಮಾನ್ರು ಸೂರ್ಯ ಇದ್ದಂಗೆ. ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿರಲಿ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದಿರೋ ಹಾಗೆ ನಾವು ನೋಡ್ಕೋಬೇಕು. ತಗೊಳ್ಳಿ, ನೀವು ಕೊಡಿ ಅವ್ರಿಗೆ. ನಿಜ ಕಣೋ ಮಗನೆ, ಈ ಆಳ್ ತಲೆಗೆ ಇದೆಲ್ಲ ಒಳಿಲೇ ಇಲ್ಲ. ಅದು ಹಾಗಲ್ಲ ಅತ್ತೆ, ನಿಮಗೂ ಅಪ್ಪನ ಮೇಲೆ ತುಂಬ ಕಾಳಜಿ ಇದೆ. ಆದರೆ ಸುಬ್ಬುಗೆ ಕಾಳಜಿ ಜೊತೆ ಅಭಿಮಾನನೂ ಇದೆ, ಗೌರವನೂ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪ ಅಂದರೆ ದೇವರು ಅಂತ ಆರಾಧಿಸೋ ಜೀವ ಇದು. ಹಾಂ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಊರಲ್ಲಿರೋ ಒಂದು ಗುಡಿಯಲ್ಲಿರೋ ದೇವರಾಗಲಿ, ಅಥವಾ ಊರಿಂದ ಆಚೆ ಬೆಟ್ಟದ ಮೇಲಿರೋ ದೇವರಾಗಲಿ, ದಿನ ಅಭಿಷೇಕ ಮಾಡೋ ದೇವರಾಗಲಿ, ವರ್ಷಕ್ಕೆ ಒಂದೇ ಸಲ ಪೂಜೆ ಮಾಡೋ ದೇವರಾಗಲಿ, ಯಾವುದೇ ದೇವರಾದರೂ ಭಕ್ತರ ದೃಷ್ಟಿಲಿ ಎಲ್ಲ ಒಂದೇ. ಹಾಗೆ ನನಗೂ ಅಷ್ಟೆ. ಯಜಮಾನರಿಗೆ ಅಧಿಕಾರ, ಆಸ್ತಿ, ಅಂತಸ್ತು ಯಾವುದೇ ಇಲ್ಲದೆ ಇರಲಿ, ನನ್ನ ಪಾಲಿಗೆ ಅವ್ರ ದೇವರೇ. ಒಬ್ಬ ಮನುಷ್ಯನಿಗೆ ಅಧಿಕಾರ ಇಲ್ಲ, ಒಂದು ಒಳ್ಳೆ ಪೊಸಿಷನಲ್ಲಿ ಅವನಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವನ ಸುತ್ತಮುತ್ತ ಇರೋರು ಎಲ್ಲರೂ ಅವನಿಂದ ದೂರ ಆಗಿಬಿಡ್ತಾರೆ. ಆದರೆ ನೀನು ಇದು ಯಾವುದನ್ನೂ ಲೆಕ್ಕಿಸ್ದೆ ನನ್ನ ಜೀವ ಹೋದರೂ ಸರಿ, ನನ್ನ ಜೀವನ ಪೂರ್ತಿ ಅವ್ರ ಜೊತೆನೇ ಇರ್ತೀನಿ ಅಂತ ಇದೆಯಲ್ಲ, ನಿಜವಾದ ಬಂಟ ಕಣೋ ನೀನು ನಮ್ಮಪ್ಪಂಗೆ. ನನ್ನ ಮಗ ಅಂದರೆ ಏನು ಅಂದ್ಕೊಂಡಿದ್ದೀರ ಶ್ರಾವಣಿಯಮ್ಮ? ಯಜಮಾನ್ರು ಅಂದರೆ ರಾಯಲ್ಲು, ನನ್ನ ಮಗ ಅಂದರೆ ಲಾಯಲ್ಲು. ಯಜಮಾನ್ರಿಗೆ ಗತ್ತೆ ಸೊತ್ತು, ನನ್ನ ಮಗನಿಗೆ ನಿಯತ್ತೆ ಸೊತ್ತು. ನಿಮ್ಮನ್ನು ಯಜಮಾನರು ಅಂತ ಕರಿಬೇಕಾ? ಎಲ್ಲ ಕಳ್ಕೊಂಡು ಬಂದಿದ್ದೀರಾ, ಹೇಗೆ ಕರೆಯೋದು? ದಿನ ಕೋಟ್ ಹಾಕ್ಕೊಂಡೇ ಓಡಾಡೋದು, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿದ್ದವರು ಈಗ ಎಲ್ಲ ಬಿಟ್ಟು ಬಂದಿದ್ದಾರೆ. ಖಾಲಿ ಜೇಬು, ಖಾಲಿ ಲೈಫ್. ಅಪ್ಪ ತಗೊಳ್ಳಿ ಅಪ್ಪ, ಸುಬ್ಬು ನಿಮಗೋಸ್ಕರ ಹೊಸ ಬಟ್ಟೆಗಳನ್ನು ತೊಗೊಂಬಂದಿದ್ದಾನೆ. ಇದನ್ನು ಹಾಕ್ಕೊಂಡು ರೆಡಿಯಾಗಿ, ನಾನು ನಿಮಗೆ ಇಷ್ಟ ಆಗಿರೋ ತಿಂಡಿನ ರೆಡಿ ಮಾಡಿದ್ದೀನಿ. ತಗೊಳ್ಳಿ ಅಪ್ಪ. ಅಪ್ಪನಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದೀಯ. ಅಪ್ಪನ ಮೇಲೆ ಬೆಟ್ಟದಷ್ಟು ಪ್ರೀತಿ ತೋರಿಸ್ತೀಯ. ಹೆತ್ತ ಮಗಳನ್ನೇ ಮಗಳಲ್ಲ ಅಂದಿರೋ ನೀಚ ನಾನು. ನನ್ನಂಥವನಿಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟು ನೀನು ತುಂಬ ದೊಡ್ಡವಳಾಗ್ಬಿಟ್ಟೆ ಮಗಳೇ. ನಿನ್ನ ವಿಷಯದಲ್ಲಿ ನಾನು ಮಾಡಿರೋ ತಪ್ಪುಗಳೆಲ್ಲ ನೆನಪಾಗಿ ನನ್ನನ್ನೇ ನಾನು ಕೊಂದ್ಕೋಬೇಕು ಅನ್ನಿಸ್ತಾ ಇದೆ. ಅಪ್ಪ ಏನಾಯಿತು? ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಕೊಡ್ತಿದ್ದೀನಿ ಅಂತ ನಿಮ್ಗೇನಾದರೂ ಬೇಜಾರಾಗ್ತಿದೆಯಾ? ಹಾಕ್ಕೋಬಾರ್ದು ಅಂತ ಅನ್ನಿಸ್ತಾ ಇದೆಯಾ? ನಾನು ಹೇಳಿದ್ನಲ್ಲ ಅಪ್ಪ, ಇದು ಸುಬ್ಬು ತೊಗೊಂಬಂದಿರೋದು, ನಿಮಗೋಸ್ಕರ ಪ್ರೀತಿಯಿಂದ ತೊಗೊಂಬಂದಿದ್ದಾನಪ್ಪ. ತಗೊಳ್ಳಿ, ಹಾಕ್ಕೊಳ್ಳಿ, ಬೇಡ ಅನ್ಬೇಡಿ. ಅಪ್ಪ, ನಂಬಿಕೆ ದ್ರೋಹನ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಆ ಗಾಯನ ನಾನು ಸರಿ ಮಾಡ್ತೇನೆ ಅಂತ ನಾನು ಹೇಳ್ತಾ ಇಲ್ಲ, ಅಷ್ಟು ದೊಡ್ಡವಳು ನಾನಲ್ಲ.
ನಾನು ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು ಅದು ನಿಮಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಮನೇಲಿರೋರು ಎಲ್ಲರೂ ನಿಮ್ಮನ್ನ ದೇವರು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಪೆಟ್ಟಿದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಈ ಮನೆನ ನೀವು ನಿಮ್ಮನೆ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಈ ಮನೇಲಿರೋರು ಎಲ್ಲರೂ ನಿಮ್ಮವರೇ. ಹಾಗಿದ್ಮೇಲೆ ಈ ಮನೆ ನಿಮ್ಮದೇ ಅಲ್ವಾ? ಇದು ಪ್ರೀತಿ ತುಂಬಿರೋ ಅರಮನೆ ಅಪ್ಪ. ನೀವು ಈ ಮನೇಲಿದ್ರೆ ನಿಮ್ಮ ಎಲ್ಲ ನೋವುಗಳನ್ನು ಮರೆತು ನೀವಿಲ್ಲಿ ನಗ್ನಗ್ತಾ ಇರ್ತೀರ. ನಾನು ಆಗಾಗ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡಲ್ಲ. ನೀವು ಮೊದಲಿನ ಹಾಗೆ ಇರಬೇಕಪ್ಪ. ವೀರೇಂದ್ರ ಸರ್ದೇಸಾಯಿ ಯಾವತ್ತೂ ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಕತ್ತು ಯಾವತ್ತೂ ಕಡಿಮೆ ಆಗಬಾರ್ದಪ್ಪ. ನೀವು ಎಲ್ಲೇ ಇದ್ರೂ ರಾಜನೇ. ನೀವು ರಾಜನ ಹಾಗೆ ಇರಬೇಕು. ತಿಂಡಿ ರೆಡಿ ಇದೆ, ಬೇಗ ಬನ್ನಿ. ನೀರು ಹಾಕೋ ಕೈಗಳನ್ನೇ ಚುಚ್ಚೋ ಮುಳ್ಳಿನ ಗಿಡ ಆಗ್ಬಿಟ್ಟೆ ನಾನು. ನೀನು ಇಷ್ಟು ಪ್ರೀತಿ ಕೊಡ್ತಾ ಇದೀಯಾ, ಆದರೆ ನಾನು ನಿನಗೆ ಕೊಟ್ಟಿರೋದು ಬರೀ ನೋವು, ಸಂಕಟ. ನನ್ನಂತವನಿಗೆ ಕ್ಷಮೆನೇ ಇಲ್ಲಮ್ಮ, ಕ್ಷಮೆನೇ ಇಲ್ಲ. ವೀರು ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಅವರು ಕೂಡ ನನಗೆ ಒಂದ್ಸಲನೂ ಕಾಲ್ ಮಾಡಿಲ್ಲ. ಹೀಗಿದಾರೋ ಏನೋ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಅವ್ರು ಯಾವತ್ತೂ ಹೀಗೆ ಮಾಡಿದವರಲ್ಲ. ಅಮ್ಮವ್ರೆ, ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಯಜಮಾನ್ರು ಚೆನ್ನಾಗೇ ಇರ್ತಾರೆ. ಅಲ್ಲಿ ಸುಬ್ಬು ಅನ್ನೋ ಪದನ ಇದ್ದಾರಲ್ಲ, ಅವ್ರಿಗೇನೂ ಆಗಲ್ಲ. ನೀವು ಯೋಚನೆ ಮಾಡಬೇಡಿ ಅಮ್ಮವ್ರೆ. ಅದೇನೇ ಇರ್ಬೋದು ಚೋಟು, ಆದರೆ ಇತ್ತೀಚೆಗೆ ವೀರು ನನ್ನ ಮೇಲೆ, ನನ್ನ ಮಾತುಗಳ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಅವ್ರು ಇಂಥ ಪರಿಸ್ಥಿತಿಯಲ್ಲಿರುವಾಗ ನಾನು ಅವ್ರ ಜೊತೆ ಮಾತಾಡಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು, ಅವ್ರ ಕಷ್ಟಗಳನ್ನು ಕೇಳಬೇಕು. ಆದರೆ ವೀರು ಜೊತೆ ಮಾತಾಡೋದಕ್ಕೆ ಆಗ್ತಿಲ್ಲ. ಅವ್ರು ಹೇಗಿದ್ದಾರೋ ಏನೋ, ಅವ್ರ ಸುತ್ತಮುತ್ತ ಏನು ನಡೀತಿದ್ಯೋ ನನಗೊಂದು ಗೊತ್ತಾಗ್ತಿಲ್ಲ. ಅವ್ರ ಧ್ವನಿ ಕೇಳೋವರೆಗೂ ನನಗೆ ಸಮಾಧಾನ ಇಲ್ಲ ಚೋಟು.